ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಥ್. 30/11/2025 ಬಳ್ಳಾರಿ ಡಾಕ್ಟರ್ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ರಾಜ್ಯೋತ್ಸವದ ಅಂಗವಾಗಿ ಕಲಾ ಸಾಧಕರಿಗೆ ಕನ್ನಡ ಕಲಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಾಗೂ ಭಕ್ತ ಪ್ರಹ್ಲಾದ ಬಯಲಾಟ ಹಾಗೂ ಕಲ್ಯಾಣದ ಶರಣ ಹೂಗಾರ ಮಾದಯ್ಯ ನಾಟಕ ಪ್ರದರ್ಶನ ಅದ್ದೂರಿಯಾಗಿ ಪ್ರದರ್ಶನ ನಡೆಯಿತು. ಉದ್ಘಾಟನೆ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದ ಶಿವನಾಯಕ ದೊರೆ, ಕೆ ಜಗದೀಶ್, ನಿರ್ದೇಶಕರು ಟಿ.ಎಂ. ಬಸವರಾಜಸ್ವಾಮಿ, ಸಿದ್ದರಾಮನಗೌಡರು ಮಸದೀಪುರ, ವಿಶ್ವನಾಥ ಸಾಹುಕಾರ ಬೂದುಗುಪ್ಪ, ಆರ್.ಪಿ. ಮಂಜುನಾಥ, ಜಿ.ಬಿ. ದಿನ್ನೆ, ನಾರಾಯಣ್ ರಾಜ್, ಗೀತಾ ವೀರಣ್ಣ ಹೂಗಾರ ಗದಗ, ಸುರೇಶ್ ಹೂಗಾರ ಬಳ್ಳಾರಿ ಇವರಿಂದ ಉದ್ಘಾಟನೆ ನಡೆಯಿತು. ಪ್ರಶಸ್ತಿ ವಿಜೇತರು ಪಿ.ಎಸ್. ದೇವೇಂದ್ರ ಪ್ರಸಾದ್ ಮೈಸೂರು, ಶ್ರೀಮತಿ ಸುನೀತಾ ಬೆಂಗಳೂರು, ಶ್ರೀಮತಿ ಶೋಭಾ ಬೀರಾದಾರ ವಿಜಯಪುರ, ಶ್ರೀಮತಿ ಕಲಾವತಿ ಬೆಂಗಳೂರು, ಸಂಗಪ್ಪ ಬೀರಾದಾರ ವಿಜಯಪುರ, ಸರೋಜಿನಿ ಸೌತಪ್ಪ ಪಾಯಗೊಂಡೆ ವಿಜಯಪುರ, ಪ್ರಕಾಶ್ ಹೂಗಾರ ಧಾರವಾಡ, ನಾರಾಯಣರಾಜ್ ಬಳ್ಳಾರಿ, ಶ್ರೀಯುತ ಬಂಡ್ರಿ ಲಿಂಗಪ್ಪ, ಅಮರಗುಂಡಪ್ಪ ಹೂಗಾರ ರಾಯಚೂರು, ಶಂಕರಬಂಡೆ ಪಿರಾಸಾಬ್ ಎಮ್ಮಿಗನೂರು ಮಡಿವಾಳರ ಬಸಪ್ಪ, ಎಚ್ ಜಗದೀಶ್ ಗೌಡ ಕೋಳೂರು, ಲಕ್ಷ್ಮೀ ವಿರೂಪಾಪುರ ವಿಜಯನಗರ, ಗುರುರಾಜರಾವ್ ಹೊಸಳ್ಳಿ, ದೊಡ್ಡ ಕರಿಬಸನಗೌಡ ಬಾದನಟ್ಟಿ, ರಾಮಪ್ಪ ಎಸ್ ಶಿಕ್ಷಕರು ಎಮ್ಮಿಗನೂರು, ಕರ್ಣಪ್ಪಾಚಾರಿ ಕಲ್ಲಕಂಬ ಹೊಸೂರಪ್ಪ, ಮಣ್ಣೂರು ಬಸವರಾಜು ಬಾದನಟ್ಟಿ, ಸಿದ್ದಲಿಂಗಯ್ಯ ಸ್ವಾಮಿ ಶ್ರೀಧರಗಡ್ಡೆ, ರಾಮಣ್ಣ ಉತ್ತನೂರು, ಯರಿಸ್ವಾಮಿ ಮೆಶ್ರು ಬೂದಗುಪ್ಪ, ಬಾವಳ್ಳಿ ರೇಣುಕಾ ಸಂಡೂರು, ಚಾಮುಂಡೇಶ್ವರಿ ಎಳ್ಳಾರ್ತಿ, ರವಿಚಂದ್ರ ಬೂದುಗುಪ್ಪ, ಬೈರಾಪುರ ಕೃಷ್ಣಪ್ಪಾಚಾರಿ, ಪಂಪಾಪತಿ ಹೂಗಾರ ರಾಯಚೂರು, ಸಿಡಿಗಿನಮಳೆ ಯರಿಸ್ವಾಮಿ ಕಲಾವಿದರಿಗೆ ಕನ್ನಡ ಕಲಾರತ್ನ ಪ್ರಶಸ್ತಿ ಪ್ರದಾನ ಸನ್ಮಾನ ಸಮಾರಂಭ ಮಾಡಿ ಬಯಲಾಟ ನಾಟಕ ಪ್ರದರ್ಶನ ನಡೆಯಿತು. ರಂಗಭೂಮಿ ನ್ಯೂಸ್ ಬಳ್ಳಾರಿ. ಅಭಿನಯ ಕಲಾಕಂದದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರೇ, ಗೀತಾ ಹೂಗಾರ್ ಅವರೇ, ವಿಶ್ವನಾಥ್ ಸಾಹುಕಾರ್ ಅವರೇ ಮತ್ತು ಆಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವಾದ್ಯಗೋಷ್ಠಿ ಅವರೇ ಮತ್ತು ಬಂದಿರ್ತಕ್ಕಂಥ ಶಮಿಕರೇ, ನಾನು ಮೊನ್ನೆ ಗದಗದಲ್ಲಿ ನಾಟಕ ನೋಡಿದೆ. ಯಾಕಂದ್ರೆ ನಾನು ಅಲ್ಲಿ ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಸಾಹುಕಾರ್ ಮತ್ತು ಜಗದೀಶ್ ಫೋನ್ ಮಾಡ್ಕೊಂಡು ನೀವು ಇಲ್ಲೇ ಇದ್ರೆ ಸ್ವಲ್ಪ ಬಂದವ್ರಿ ಅಂತ ಬಂದೆ. ನಾನು ನೋಡಿದೆ ನಾಟಕ ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾದ ಜನತ್ವ ಕೇಳಿದ್ದೆ, ಬಹಳ ಚೆನ್ನಾಗಿ ಮಾಡಿದರು. ಈ ನಾಟಕವನ್ನ ನಮ್ಮ ಜಗದೀಶ್ ಅವರು ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗ್ಬೇಕಂತ ಅವರು ಬಯಕೆ ಇದೆ. ಬಳ್ಳಾರಿಗಷ್ಟೇ ಅಲ್ಲ, ಈಗಾಗಲೇ 4-5 ಜಿಲ್ಲಾಗಳಿಗೆ ತಗೊಂಡೋಗಿದ್ದಾರೆ ಅವರು. ಇವು ಎಲ್ಲ ಜಾನಪದ ಕಲೆಗಳು, ಬಯಲಾಟ ಇರ್ಬೋದು, ನಾಟಕ ಇರ್ಬೋದು, ತಾಯಿ ಜಾನಪದ ಎಲ್ಲ ಗಣ್ಯಮಾನ್ಯರು ಕೂಡ ಬೆಳಗ್ತಾ ಇದ್ದಾರೆ. ನಮ್ಮೊಳಗಿನ ಅಜ್ಞಾನ ದೂರವಾಗಿ ಬೆಳಕು ಇರತಕ್ಕಂಥ ಸುಜ್ಞಾನ ನಮ್ಮೆಲ್ಲರ ಜೀವನದಲ್ಲಿ ಪಸರಿಸಲಿ ಇರತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಜ್ಯೋತಿಯನ್ನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ಈ ಸಂದರ್ಭದಲ್ಲಿ ಬೆಳಗ್ತಾ ಇದ್ದಾರೆ. ಕನ್ನಡದ ದೀಪ, ಕರುನಾಡ ದೀಪ ಹಚ್ಚೇವು ಅದ್ದಳಿಯನ್ನ ನುಡಿಸ ಎಂತೆಂಥ ಮಹಾನ್ ಕಲಾವಿದರು. ದೊಡ್ಡಾಟ ಅನ್ನೋದು ರಂಗಭೂಮಿಯ ಮೂಲ ಒಂದು ಬುನಾದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಬೇರೆ ರೀತಿಯ ಹವ್ಯಾಸಿ ಅವೆಲ್ಲ ಬಂದಿರ್ಬೋದು, ಆದ್ರೆ ರಂಗಭೂಮಿಯ ಮೂಲ ಒಂದು ಬೇರು, ತಾಯಿ ಬೇರು ಅಂದ್ರೆ ಒಂದು ದೊಡ್ಡಾಟದ ಹಾಡುಗಳು, ಇಂಥವೆಲ್ಲ ಈ ದೊಡ್ಡಾಟದ ಪ್ರದರ್ಶನಗಳು ಇನ್ನೂ ಸಾಕಷ್ಟು ಆಗಬೇಕು. ಸರ್ಕಾರ ಎಲ್ಲಾ ರೀತಿಯಿಂದ ಒಂದು ಅಂತ ಕಲಾವಿದರಿಗೆ ಪ್ರತಿಯೊಂದು ರಂಗಭೂಮಿಗೆ ಒಂದು ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ನೀಡಬೇಕು. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.